ಬಟ್ ತುಂಬ ಜನ ಅದರ ಇನ್ವೆಸ್ಟ್ಮೆಂಟ್, ಇವಾಗ ಟೆಕ್ಕೀಸ್ ಎಸ್ಪೆಷಲಿ ಅವರು ಎಲ್ಲಿ ಕೆಲಸ ಮಾಡ್ತಿರ್ತಾರೋ ಅಥವಾ ಹೊರಗಡೆ ಜಾಬ್ ಮಾಡ್ತಿರ್ತಾರೋ ಅದೇ ಏರಿಯಾದಲ್ಲಿ ಒಂದು ಅಥವಾ ಅದಕ್ಕಿಂತ ಒಂದು 5 ಕಿಲೋಮೀಟರ್ ದೂರದಲ್ಲೋ 10 ಕಿಲೋಮೀಟರ್ ದೂರದಲ್ಲೋ ಅಪಾರ್ಟ್ಮೆಂಟ್ಸಲ್ಲಿ ಫ್ಲ್ಯಾಟ್ ಕೊಂಡ್ಕೋತಾರೆ, ಅದನ್ನು ಬಾಡಿಗೆ ಬಿಡ್ತಾರೆ, ಅದರದ್ದೇ ದುಡ್ಡಲ್ಲಿ ನಾವು EMI ಕಟ್ತೀವಿ ಅಂತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಇಂಟ್ರೆಸ್ಟ್ ಈಲ್ಡ್ ಮತ್ತು ರೆಂಟಲ್ ಈಲ್ಡ್ ಅಂತ ಇದೆ. ಏನು ಈ ಇಂಟ್ರೆಸ್ಟ್ ಈಲ್ಡ್ ರೆಂಟಲ್ ಈಲ್ಡ್ ಅಂದರೆ, ನನಗೆ ಇವತ್ತು ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ನಾನು ಹೂಡಿಕೆ ಮಾಡಿದ್ರೆ ಒಂದು 6-7% ಇಂಟ್ರೆಸ್ಟ್ ಈಲ್ಡ್ ವರ್ಷಕ್ಕೆ ಬರುತ್ತೆ. ಅಂದರೆ ನೀವು ಏನಾನ ಹೂಡಿಕೆಯನ್ನು ಬ್ಯಾಂಕಲ್ಲಿಟ್ಟರೆ ವರ್ಷಕ್ಕೆ 6-7% ಬಡ್ಡಿ ಬರುತ್ತೆ. ಇಲ್ಲಿ ಇನ್ನೊಂದು ಮಾತನ್ನು ಕೂಡ ನಮ್ಮ ವೀಕ್ಷಕರಿಗೆ ಹೇಳ್ತೀನಿ. ಕೆಲವ್ರು ಏನು ಮಾಡ್ತಾರೆ, ಅದು ಯಾವುದೋ ಒಂದು ಕೋಆಪರೇಟಿವ್ ಬ್ಯಾಂಕ್ ಇದೆ, ಗಣೇಶ್ ಕೋಆಪರೇಟಿವ್ ಬ್ಯಾಂಕೋ ಇಲ್ಲ ಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕೋ, ನನಗಲ್ಲಿ 12% ಬಂದ್ಬಿಡುತ್ತೆ, 14% ಬಂದ್ಬಿಡುತ್ತೆ. ನಾನು ಏನಾನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಲಿ ಇಟ್ಟರೆ ಬರೀ 6% ಬರುತ್ತೆ. ಸೊ ಆಗ ಗಣೇಶ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಇಟ್ಬಿಡೋಣ ಅಂತ ದುಡ್ಡನ್ನು ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಇಡ್ತಾರೆ. ಅದರ ಜನ ಅರ್ಥ ಮಾಡ್ಕೋಬೇಕು, ಕೋಆಪರೇಟಿವ್ ಬ್ಯಾಂಕಲ್ಲಿ ಯಾಕೆ 10-12% ಬಡ್ಡಿ ಕೊಡ್ತಾರೆ ಅಂದರೆ, ಗಣೇಶ್ ಕೋಆಪರೇಟಿವ್ ಬ್ಯಾಂಕಲ್ಲಿ ನೀವು ದುಡ್ಡಿಟ್ರೆ ಯಾವಾಗ ವಾಪಸ್ ಬರುತ್ತೆ ಅಂತ ಗಣೇಶನಿಗೂ ಗೊತ್ತಿಲ್ಲ. ಸೊ ಆ ಡೇಂಜರು, ಆ ರಿಸ್ಕ್ ಇರೋದ್ರಿಂದಾನೇ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ ನಿಮ್ಗೆ 6% ಬಡ್ಡಿ ಬಂದರೆ ಅಲ್ಲಿ ನಿಮಗೆ 10-12% ಬರ್ತಿರುತ್ತೆ. ಸೊ ಬಡ್ಡಿ ಜಾಸ್ತಿ ಬರ್ತಿದೆ ಅಂತ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡೋದು ರಿಸ್ಕಲ್ಲಿ ಜಾಸ್ತಿ ಇರೋದ್ರಿಂದಾನೇ ಅವ್ರು ಜಾಸ್ತಿ ಬಡ್ಡಿಯನ್ನು ಕೊಡ್ತಾ ಇರೋದು ಅನ್ನೋದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಸೊ ಬರೀ ನೀವು ಇಂಟ್ರೆಸ್ಟಲ್ಲಿ ಜಾಸ್ತಿ ಬರುತ್ತೆ ಅಂತ ನೋಡೋದಲ್ಲ, ನಿಮ್ಮ ಕ್ಯಾಪಿಟಲ್ ಸೇಫ್ಟಿಯಲ್ಲಿ ಜಾಸ್ತಿ ಇದೆ ಅಂತ ನೋಡಬೇಕು. ಟ್ರೆಜರಿ ಬಿಲ್ಸ್ ಅಂತ ಬರುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದಕ್ಕೆ ಗ್ಯಾರಂಟಿ ಕೊಟ್ಟು ಇಶ್ಯೂ ಮಾಡ್ತಾರೆ. ಅಲ್ಲಿ ಕೇವಲ ನಿಮಗೆ 4.25% 5% ಇಂಟ್ರೆಸ್ಟ್ ಬರುತ್ತೆ. ಅದೇ ನಿಮಗೆ SBIಯಲ್ಲಿ 6% ಬಂದರೆ ಟ್ರೆಜರಿ ಬಿಲ್ಲಲ್ಲಿ ಬರೀ 5% ಯಾಕೆ ಬರುತ್ತೆ ಅಂದರೆ, ಅಲ್ಲಿ ಸೆಂಟ್ರಲ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಗ್ಯಾರಂಟಿ ಕೊಡ್ತಾ ಇದೆ. ಸೊ ರಿಸ್ಕ್ ಕಡಿಮೆ ಇದ್ದರೆ ಇಂಟ್ರೆಸ್ಟ್ ರೇಟು ಕಡಿಮೆ ಇರುತ್ತೆ. ಕೋಆಪರೇಟಿವ್ ಬ್ಯಾಂಕಲ್ಲಿ ರಿಸ್ಕ್ ಜಾಸ್ತಿ ಇರೋದ್ರಿಂದ ಇಂಟ್ರೆಸ್ಟ್ ರೇಟ್ಗಳು ಅಲ್ಲಿ ಜಾಸ್ತಿ ಇರುತ್ತೆ. ಬಟ್ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇದೆ. ಆಮೇಲೆ ಕೆಲವು ಕಾರ್ಪೊರೇಟ್ ಬಾಂಡ್ಸ್ಗಳ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಈ ನಮಗೆ ಉದಾಹರಣೆಗೆ ನಿಮಗೆ ಈ ಕನ್ವಾ ಸ್ಕ್ಯಾಮ್ ಅನ್ನು ತಾವು ನೋಡಿದ್ರು ಕೂಡ ಅಲ್ಲಿ ನಮಗೆ 10% ಬರುತ್ತೆ, 12% ಬರುತ್ತೆ, 14% ಬರುತ್ತೆ. ಆಮೇಲೆ ಈ ಕೆಲವು ಏಜೆಂಟ್ಗಳು ಅವರು ಕಮಿಷನ್ ಬರುತ್ತೆ ಅಂದ್ಬಿಟ್ಟು ಇದನ್ನ ಜನಗಳಿಗೆ, ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ 12% ಬರುತ್ತೆ ನಿಮಗೆ ಬಡ್ಡಿ, ಸುಮ್ಮನೆ ಬ್ಯಾಂಕಲ್ಲಿ ಯಾಕೆ ಇಡ್ತೀರಾ 6%ಗೆ, ಅವ್ರಿಗೆ 1-2% ಕಮಿಷನ್ ಬರುತ್ತೆ. ಈ ಆಸೆಗೋಸ್ಕರ ಜನಕ್ಕೆ ಎಷ್ಟೊಂದು ಜನ ಈ ಥರ ಹೂಡಿಕೆ ಮಾಡಿ ಅವರ ಅಸಲು ಕ್ಯಾಪಿಟಲ್ ಬಂಡವಾಳನೇ ಹಾಳು ಮಾಡ್ಕೊಂಡಿದ್ದಾರೆ. ಸೊ ಈ ಮಿಸ್ಟೇಕ್ ಮಾಡಬೇಡಿ. ಆಮೇಲೆ ನಾನು ಈ ಇಂಟ್ರೆಸ್ಟ್ ಈಲ್ಡ್ ರೆಂಟಲ್ ಈಲ್ಡ್ ಅಂತ ಹೇಳ್ತಾ ಇದ್ದೆ. ಭಾರತ ದೇಶದಲ್ಲಿ ಇಂಟ್ರೆಸ್ಟ್ ಈಲ್ಡ್ 6-7% ವರ್ಷಕ್ಕಿದ್ರೆ, ರೆಂಟಲ್ ಈಲ್ಡ್ ನೀವು ಏನಾನ ಹೂಡಿಕೆ ಮಾಡಿ ಅದನ್ನ ಬಾಡಿಗೆ ಕೊಟ್ರೆ ತಿಂಗಳಿಗೆ 0.5% ರಿಟರ್ನ್ ಬಂದ್ರೆ ಜಾಸ್ತಿ, ಅದು ಕಮರ್ಷಿಯಲ್ ಆಗಿದ್ರೆ. ರೆಂಟಲ್ ಈಲ್ಡ್ ಇಯರ್ಲಿ 3-4%. ಕರೆಕ್ಟ್. ಕಮರ್ಷಿಯಲ್ ಆಗಿದ್ರೆ 6% ವರ್ಷಕ್ಕೆ ಬರುತ್ತೆ. ಅಂದ್ರೆ 0.5% ನಾನು ಲೆಕ್ಕ ರೆಸಿಡೆನ್ಷಿಯಲ್ 3-3.5 ಅಷ್ಟೇ ಬರೋದು. ಸೊ ನೀವು 3-3.5% ನಿಮಗೆ ರೆಂಟಲ್ ಈಲ್ಡ್ ಇದೆ, ಇಂಟ್ರೆಸ್ಟ್ ಈಲ್ಡ್ 6% ಇದೆ. ಎಲ್ಲಿ ಬೆಟರು? ಸೊ ನೀವು ಹೇಳ್ತಿದ್ರಿ, ಈ ಕೆಲವು ಟೆಕ್ಕಿಗಳು ಏನು ಮಾಡ್ತಾರೆ, ಅವ್ರು ಅಲ್ಲೇ ನಿಯರ್ ಬೈ ಯಾವುದೋ ಒಂದು ಪ್ರಾಪರ್ಟಿ ತೊಗೊಳ್ತಾರೆ, ಅದಕ್ಕೆ ಬ್ಯಾಂಕ್ ಲೋನ್ ತೊಗೊಳ್ತಾರೆ, ಬರೋ ಸಾಲ ಅಲ್ಲಿ ಬಡ್ಡಿ ಕಟ್ತಾ ಇರ್ತಾರೆ, ಆಮೇಲೆ ಅದನ್ನು ಬೇರೆಯವ್ರಿಗೆ ಬಾಡಿಗೆ ಕೊಡ್ತಾರೆ ಅಂತ. ಅವ್ರಿಗೆ ಬರೋ ರೆಂಟಲ್ ಈಲ್ಡ್ ಬರೀ 3%. ಆದರೆ ವರ್ಷಕ್ಕೆ ಇಂಟ್ರೆಸ್ಟ್ ಈಲ್ಡ್ ಅವ್ರು ಕಟ್ತಾ ಇರೋದು 6%. ನಾನು ಹೇಳಿದ್ದು ಬ್ಯಾಂಕ್ FD ರಿಟರ್ನು. ನೀವು ಹೌಸಿಂಗ್ ಲೋನ್ ತೊಗೊಂತು ಅಂದರೆ ಬ್ಯಾಂಕ್ 6% ಕೊಡೋದಿಲ್ಲ, 8.25%, 9%, 10% ಕೊಡುತ್ತೆ. ಯಾಕೆಂದರೆ ಬ್ಯಾಂಕು ಕೂಡ ಬಿಸ್ನೆಸ್ ಮಾಡ್ತಿದೆ. ಅವ್ರು FD ಮೇಲೆ 6%, 6.5% ಕೊಟ್ಟರೆ, ಲೋನ್ ಮೇಲೆ 8-8.25% ಕೊಟ್ಟರೆ ಬ್ಯಾಂಕ್ ಬದುಕಕ್ಕೆ ಸಾಧ್ಯ ಆಗೋದು. ಸೊ ಹಾಗಾಗಿ ನೀವು ಇಂಟ್ರೆಸ್ಟ್ಗೆ ಏನಾನ ದುಡ್ಡು ತಗೊಂಡು ಬ್ಯಾಂಕ್ ಲೋನ್ ತಗೊಂಡು ಅದನ್ನು ನೀವು ಬಾಡಿಗೆ ಕೊಟ್ಟರೆ ರೆಂಟಲ್ ಈಲ್ಡ್ ನಿಮಗೆ ಬರೀ 3% ಬರ್ತಾ ಇದೆ. ನೀವು ಕಟ್ಟೋ ಹೌಸಿಂಗ್ ಲೋನ್ ಮೇಲೆ 8.25-9% ಕಟ್ಟಿದ್ರೆ, ನೋ ಡೌಟ್ ಕೆಲವ್ರು ಏನು ವಾದ ಮಾಡ್ತಾರೆ, ಆ ಮನೆ ವ್ಯಾಲ್ಯೂ ಅಪ್ರಿಷಿಯೇಟ್ ಆಗುತ್ತಲ್ವಾ ಅಂತ. ಆದರೆ ಈ ಡಿಫರೆನ್ಸ್ ಏನಿದೆ, ರೆಂಟಲ್ ಈಲ್ಡ್ಗೂ ಇಂಟ್ರೆಸ್ಟ್ ಈಲ್ಡಿನ ವ್ಯತ್ಯಾಸ. 3% ರೆಂಟಲ್ ಈಲ್ಡ್ ಇದೆ, ಇಂಟ್ರೆಸ್ಟ್ ಈಲ್ಡ್ ನೀವು ಹೌಸಿಂಗ್ ಲೋನ್ ಮೇಲೆ ಕಟ್ಟೋದು 8.25-9% ಅಂದರೆ ಡಿಫರೆನ್ಸ್ 6-7% ಇದೆ. ಅಷ್ಟೊಂದು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗೋದಿಲ್ಲ. ಹಾಗಾಗಿ ಯಾವತ್ತೂ ಕೂಡ ಸಾಲ ಮಾಡಿ ಇನ್ನೊಂದು ಮನೆ ತಗೊಂಡು ಅದನ್ನು ಬಾಡಿಗೆ ಕೊಡೋದು ಖಂಡಿತವಾಗ್ಲೂ ತಪ್ಪು. ಅದೇ ನಿಮ್ಮ ಸೇವಿಂಗ್ಸ್. ಸ್ವಂತ ಮನೆ ಒಂದಿರಬೇಕು. ನಾನು ಹೇಳಿದ್ನಲ್ಲ, ಒಂದು ಎಮೋಷನಲ್. ತುಂಬಾ ಜನ ಇನ್ವೆಸ್ಟರ್ಸ್ ಮಾತಾಡುವಾಗ ಹೇಳ್ತಾ ಇದ್ರು, ನಾನು ಅದನ್ನೂ ಒಪ್ಪೋದಿಲ್ಲ, ಸ್ವಂತ ಮನೆ ಅಂದ್ಬಿಟ್ಟು EMI ಜೀವನ ಪರ್ಯಂತ EMIಗೆ ನಮ್ಮನ್ನು ನಾವು ದುಡ್ಕೊಳ್ಳೋದಕ್ಕಿಂತ ಅದನ್ನು ಇನ್ವೆಸ್ಟ್ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ಪಡಿಬಹುದು ಅಂತ. ಅಂದರೆ ಏನು ಇನ್ವೆಸ್ಟ್ ಮಾಡ್ತಾರಲ್ಲ ಅದರಿಂದ ಬರುವಂತಹ ಲಾಭ ಏನಿದೆ ಇಲ್ಲಿ ನೀವು ಕಟ್ಟೋ ಬಾಡಿಗೆಗಿಂತ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನೀವೇ ಎಕ್ಸಾಂಪಲ್ ಕೊಟ್ಟರಲ್ಲ, ಅದಕ್ಕೆ ನಾನೇ ಹೇಳಿದೆ 41 ವರ್ಷದ ವಯಸ್ಸುವರೆಗೂ ನಾನು ಬಾಡಿಗೆ ಮನೆಯಲ್ಲೇ ಇದ್ದೆ. ಯಾಕಂದರೆ ಈ ಇನ್ವೆಸ್ಟ್ಮೆಂಟ್ ಎಲ್ಲ ಗೊತ್ತಿರೋದ್ರಿಂದ
ಇರೋದ್ರಿಂದ. ಆದರೆ ಆಫ್ಟರ್ ಎ ಪೀರಿಯಡ್ ನಿಮ್ಗೇನು ಅನಿಸುತ್ತೆ ಅಂದರೆ, ನಮ್ಮ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಇರುವಂತಹ ಇಂಡಿಪೆಂಡೆನ್ಸು, ಫ್ರೀಡಮ್ಮು, ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ನು, ಇದನ್ನು ದುಡ್ಡಿಗೆ ವ್ಯಾಲ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಎಮೋಷ್ನಲ್, ಈಗ ಐ ಕೆನಾಟ್ ಸೇ ಐ ಲವ್ ಮೈ ವೈಫ್ ವರ್ತ್ 10 crore, ಐ ಲವ್ ಮೈ ಮದರ್ ವರ್ತ್ 20 crore, ಆಗಲ್ಲ. ಇಟ್ ಈಸ್ ಅನ್ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಅದಿರೋದ್ರಿಂದ ಒಂದು ಸ್ವಂತ ಮನೆ ಇಟ್ಕೊಳ್ಳಿ, ಈ ಕ್ಯಾಲ್ಕುಲೇಷನ್ ಎಲ್ಲ ಮಾಡಬೇಡಿ. ಆದರೆ ಇನ್ನೊಂದು ಮನೆಯನ್ನ, ಅದೇ ನೀವು ನಾನು ಸೇವಿಂಗ್ಸ್ ಇದೆ ನನ್ನ ಹತ್ರ, ನಾನು ಬ್ಯಾಂಕ್ ಲೋನ್ ಹೋಗ್ತಾ ಇಲ್ಲ, ನನ್ನ ಹತ್ರ ಇರುವಂತಹ ಸೇವಿಂಗ್ಸ್ ಇಂದ ನಾನು ಇನ್ನೊಂದು ಮನೆ ತಗೊಂಡು ಅದನ್ನ ಬಾಡಿಗೆ ಕೊಟ್ಟಿದ್ದೀನಿ ಅಂದ್ರೆ ಪರವಾಗಿಲ್ಲ, ಓಕೆ. ಯಾಕೆ ಅಂದ್ರೆ ಯು ಮೈಟ್ ಗೆಟ್ ಲೆಸ್ಸರ್ ರಿಟರ್ನ್, ಬಟ್ ಯು ಆರ್ ನಾಟ್ ಪೇಯಿಂಗ್ ಬ್ಯಾಂಕ್ ಇಂಟ್ರೆಸ್ಟ್. ಸೊ ನಿಮ್ಮ ದುಡ್ಡಿನಲ್ಲಿ ಇನ್ನೊಂದು ಮನೆ ತಗೊಂಡು ಅದನ್ನ ನಾನು ಬಾಡಿಗೆ ಕೊಟ್ಟಿದ್ದೀನಿ ಅಂದ್ರೆ ಅದು ಓಕೆ. ಬಟ್ ಸಾಲ ಮಾಡಿ ಅದರಲ್ಲಿ ನಾನು ಬಡ್ಡಿ ಕಟ್ಕೊಳ್ತೀನಿ. ಆಮೇಲೆ ನಿಮ್ಗೆ ಇಲ್ಲಿ ಇನ್ನೊಂದೇನು ಅರ್ಥ ಆಗ್ತಾ ಇಲ್ಲ, ಎಷ್ಟೊಂದು ಜನ ಇವಾಗ ಏನು ಸ್ಯಾಲ್ರಿಡ್ ಕ್ಲಾಸ್ ಇದ್ದಾರೆ, ಅವರೆಲ್ಲ ಲೋನನ್ನು ಏನು ಮಾಡ್ತಾರೆ ಅಂದರೆ 15 ವರ್ಷಕ್ಕೆ ಲೋನ್ ತೊಗೊಂಡಿರ್ತಾರೆ. ಈ 15 years ಎಷ್ಟು ದೊಡ್ಡ ಪೀರಿಯಡ್ ಅಂತ ಅವ್ರಿಗೆ ಅರ್ಥ ಆಗಲ್ಲ. ನೀವು ಅದಕ್ಕೂ ಇನ್ನೂ ಜಾಸ್ತಿ ತೊಗೊಂಡಿದ್ದಾರೆ. ಆವರೇಜ್ ಆಗಿ 15 ವರ್ಷ ಮಿನಿಮಮ್ ಕೊಡ್ತಾರೆ. ಯಾಕೆ ಅಂದರೆ ನಿಮ್ಮ EMI ಒಂಚೂರು ಕಡಿಮೆ ಆಗಿಬಿಡುತ್ತೆ ಅಂತ. ಆದರೆ ನಮ್ಗೇನು ಅರ್ಥ ಆಗ್ತಾ ಇಲ್ಲ, 15 yearsಗೆ ನೀವು ಲೋನ್ ತೊಗೊಂಡ್ರೆ ಸ್ಟಾರ್ಟಿಂಗ್ 6, 7, 8 ವರ್ಷ ನೀವು ಕಟ್ಟೋದು ಎಲ್ಲ ಬರೀ ಬಡ್ಡಿಗೆ ಹೋಗುತ್ತೆ, ಅಸ್ಲಿಗೆ ಏನೇ ದುಡ್ಡು ಹೋಗೋದಿಲ್ಲ. ಇದ್ರ ಮಧ್ಯದಲ್ಲೇ ಸಾರಿ ಟು ಇಂಟ್ರಪ್ಟ್, ನಾನು ತುಂಬ ಕೆಲವೊಂದು ವಿಡಿಯೋಸನ್ನು ನೋಡ್ತಾ ಇದ್ದೆ. ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಒಂದು EMI ಅಥವಾ 2 EMI ಎಕ್ಸ್ಟ್ರಾ ಕಟ್ಟಿ ಪರ್ಸೆಂಟೇಜ್ ಆಫ್ EMI ಒಂದು 7% ಪ್ರತಿ ವರ್ಷ ಜಾಸ್ತಿ ಮಾಡಿದ್ರೆ ನೀವು ಬೇಗ ಕ್ಲಿಯರ್ ಮಾಡಬಹುದು ಅಂತಾರೆ. ಹೌ ಇಟ್ ವರ್ಕ್ಸ್, ಹೆಂಗೆ ವರ್ಕ್ ಆಗುತ್ತೆ? ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ 2 ಆಪ್ಷನ್ ಇದೆ. ಒಂದು, ನಿಮ್ಮ ಟೈಮ್ ಪೀರಿಯಡ್. ಈಗ 15 ವರ್ಷಕ್ಕೆ ಸಾಲ ತೊಗೊಂಡ್ರೆ ನೀವು ಕಟ್ಟುವ EMI ಕಡಿಮೆ ಇರುತ್ತೆ. ಮಂತ್ಲಿ ಏನು ಕಟ್ತೀರಾ ಅದು ಕಡಿಮೆ ಆಗುತ್ತೆ, ಬಿಕಾಸ್ ಡ್ಯೂರೇಷನ್ ಅಥವಾ ಕಾಲಾವಧಿ ಜಾಸ್ತಿ ಇದೆ. ಅದೇ ನೀವು ಇವಾಗ ಉದಾಹರಣೆಗೆ 1 ಕೋಟಿ ಲೋನ್ ತೊಗೊಂಡಿದ್ದೀರಾ, ಆ ಲೋನ್ಗೆ ನೀವು 15 ವರ್ಷ EMI ಕಟ್ತಾ ಹೋಗ್ತೀರಾ ಅಂದರೆ ತಿಂಗಳಿಗೆ ಕಟ್ಟೋ ಅಮೌಂಟ್ ಏನು ಬರುತ್ತೆ, ಅದೇ ನೀವು ಅದೇ ಲೋನನ್ನು ನಾನು ಬರೀ 10 ವರ್ಷಕ್ಕೆ ತೊಗೊಳ್ತೀನಿ ಇಲ್ಲ 5 ವರ್ಷಕ್ಕೆ ತೊಗೊಳ್ತೀನಿ ಅಂದರೆ ಅವಾಗೇನಾಗುತ್ತೆ, ನೀವು ಕಟ್ಟುವ EMI ಜಾಸ್ತಿ ಆಗುತ್ತೆ. ಯಾಕೆ EMI ಜಾಸ್ತಿ ಆಗುತ್ತೆ ಅಂದರೆ ಲೋನ್ ಪೀರಿಯಡ್ ಕಡಿಮೆ ಆಗ್ತಾ ಇದೆ. ಸೊ ಜಾಸ್ತಿ ಕಾಲಾವಧಿಗೆ ಲೋನ್ ತಗೊಂಡ್ರೆ ನೀವು ಕಟ್ಟೋ EMI ಕಡಿಮೆ ಆಗುತ್ತೆ. ಕಡಿಮೆ ಕಾಲಾವಧಿಗೆ ಲೋನ್ ತಗೊಂಡ್ರೆ ನೀವು ಕಟ್ಟುವ EMI ಜಾಸ್ತಿ ಆಗುತ್ತೆ. EMI ಅಮೌಂಟ್ ಜಾಸ್ತಿ. ಹೌದು. ಆದರೆ ನೀವು ಯಾವಾಗ ಜಾಸ್ತಿ ಪೀರಿಯಡ್ಗೆ ಲೋನ್ ತೊಗೊಳ್ತೀರಾ, ಸ್ಟಾರ್ಟಿಂಗ್ 10 ಅರ್ಧ ಪೀರಿಯಡ್ ಅಂದರೆ 15 ವರ್ಷಕ್ಕೆ ಅರ್ಧ ಅಂದರೆ ಒಂದು 7 ವರ್ಷ ನೀವು ಕಟ್ಟೋ ದುಡ್ಡೆಲ್ಲ ಬರೀ ಬಡ್ಡಿಗೆ ಹೋಗ್ತಿರುತ್ತೆ ಹೊರತು ಹಸ್ಲಿಗೆ ಹೋಗೋದಿಲ್ಲ. ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಓಕೆ ನಾನು ಒಬ್ಬ ಫಿನಾನ್ಷಿಯಲ್ ಕನ್ಸಲ್ಟೆಂಟು, ನಿಮ್ಗೊಂದು ಐಡಿಯಾ ಕೊಡ್ತೀನಿ, ನೀವು ತಿಂಗಳು ಕಟ್ಟೋ EMI ಒಂಚೂರು ಜಾಸ್ತಿ ಮಾಡ್ಕೊಂಬಿಡಿ, ಲೋನ್ ಬೇಗ ಕಟ್ಬಿಡಿ ಅಂತ. ಈಗ ನಾನು ತಿಂಗಳು ಕಟ್ಟೋ EMI ಜಾಸ್ತಿ ಮಾಡ್ಕೊಳೋದಕ್ಕೆ ನನಗೆ ಇನ್ಕಮ್ ಬರಬೇಕಲ್ಲ, ಬೇರೆ ಎಲ್ಲ ಇನ್ಕಮ್ ಬಂದರೆ ನಾನು ಕಟ್ಕೋಬೋದು.